ನಾಡಪ್ರಭು ಕೆಂಪೇಗೌಡರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸರ್ವರ ಅಭಿವೃದ್ಧಿಯ ಚಿಂತನೆ ಹೊಂದಿದ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ಶನಿವಾರ ಸಂತೆ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಚಂದ್ರಕಾಂತ್ ಹೇಳಿದರು. ಶನಿವಾರ ಸಂತೆಯ ಕೆಆರ್ಸಿ ವೃತ್ತದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ನಿರ್ಮಾಣದ ಜೊತೆಗೆ ಕೆರೆಗಳು ಹಾಗೂ ಮಾರುಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ಕೆಂಪೇಗೌಡರು ದೂರದೃಷ್ಟಿಯ ಆಡಳಿತಗಾರರಾಗಿ ಗುರುತಿಸಿಕೊಂಡಿದ್ದರು ಎಂದು ಚಂದ್ರಕಾಂತ್ ಹೇಳಿದರು. ಲ್ಯಾಂಡ್ಸ್ಕೇಪ್ ಅನ್ನ ಮುಂದೊಂದು ದಿನ ಅತ್ಯದ್ಭುತವಾಗಿ ಇಡೀ ವಿಶ್ವವೇ ತಿರುಗಿ ನೋಡುವ ರೀತಿಯಲ್ಲಿ ಕಟ್ತಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಇದು ಹೆಮ್ಮೆಯ ವಿಷಯ. ಮುಖ್ಯವಾಗಿ ಹೇಳಬೇಕಂದ್ರೆ ಮೊದಲಿಗೆ ಹೇಳ್ಬಿಡ್ತೇನೆ, ವ್ಯಕ್ತಿ ಹೆಸರು ಕೆಂಪೇಗೌಡ ಅಂತ ಇದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಜಾತಿ ಮತ ಧರ್ಮಕ್ಕೆ ಸೀಮಿತ ಅಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದ ಪ್ರತಿ ಹಳ್ಳಿ, ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಮ ಹಳ್ಳಿಗಳಿಂದ ಮಿನಿಮಮ್ 2 ರಿಂದ 5 ಜನ ಬೆಂಗಳೂರಿನಲ್ಲಿ ಇದ್ದಾರೆ. ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಪ್ರತಿ ಹಳ್ಳಿ, ಯಾವುದೇ ಹಳ್ಳಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೊರತುಪಡಿಸಲಾಗಿರೋದಿಲ್ಲ. ಜೊತೆಗೆ ಯಾಕೆ ಬೆಂಗಳೂರಿನಲ್ಲಿ ಇದ್ದಾರೆ? ಬೆಂಗಳೂರಿನ ಸುಮ್ಮನೆ ಕಟ್ಟಲಿಲ್ಲ. ಬೆಂಗಳೂರಿಗೆ ಬೇಕಾಗಿರ್ತಕ್ಕಂತಹ ನೀರಿನ ಸೆಲೆ, ಯಾವ ರೀತಿಯಾಗಿ ನೀರು ಬಹಳ ಮುಖ್ಯ ಅಂತ ಹೇಳಿ ಯಾವ ಆಯಕಟ್ಟಿನ ಜಾಗದಲ್ಲಿ ಕೆರೆಗಳು ಬೇಕಾಗ್ತದೆ. ಇವತ್ತು ಪೇಟೆಗಳು ಏನು ಆ ಹೆಸರಿನಲ್ಲಿ ಗುರುತಿಸಿಕೊಂಡಿದ್ದೇವೆ, ಬಳೆಪೇಟೆ, ಹಾಗೆ ಹಲವಾರು ಪೇಟೆಗಳನ್ನ ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಬಸ್ ಸ್ಟ್ಯಾಂಡ್ ಇದೆ, ಅದು ಕೆಂಪಾಂಬುದಿ ಕೆರೆಯಾಗಿತ್ತು. ಜೊತೆಗೆ ಹಲವು ರೀತಿಯಲ್ಲಿ ಈ ನಮ್ಮ ಕೆಂಪೇಗೌಡರು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ನಗರಕ್ಕೆ ಸಮಸ್ಯೆ ಆಗಬಾರದು ಅಂತ ಹೇಳಿ ವ್ಯಾಪಾರದ ದೃಷ್ಟಿಯನ್ನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಈ ಬೆಂಗಳೂರು ನಗರ ಮುಂದೊಂದು ದಿನ ವರದಾನ ಆಗ್ತದೆ. ಅಂತಹ ಅತ್ಯದ್ಭುತ ನಗರವನ್ನ ಕಟ್ಟಿಕೊಟ್ಟಂತಹ ಪುಣ್ಯಾತ್ಮರನ್ನ ಇವತ್ತು ಸ್ಮರಿಸಲಿಕ್ಕೆ ಬಂದಿರತಕ್ಕಂತಹ ನಿಮಗೆಲ್ಲರಿಗೂ, ಹಾಗೆ ಸ್ಮರಿಸ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಸಲ್ಲಿಸಲೇ ಮುಂದಿನ ಪೀಳಿಗೆಗೂ ಕೂಡ ಇದು ಮುಂದುವರಿಯುತ್ತೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎನ್ ರಘು ಮಾತನಾಡಿ, ಕೆಂಪೇಗೌಡರ ಆದರ್ಶ, ತತ್ವ ಮತ್ತು ಸಂಸ್ಕೃತಿಯನ್ನು ಇಂದಿನ ಪೀಳಿಗೆಗೆ ಅಳವಡಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದರು. ನಾವು ಸ್ವಲ್ಪ ಚಿಂತನೆಗಳನ್ನ ಮಾಡಬೇಕಾಗ್ತದೆ. ಕೆಂಪೇಗೌಡರು ಅವತ್ತಿನ ಕಾಲಘಟ್ಟದಲ್ಲಿ ಜನನ ಆದ ನಂತರ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾಗಿರ್ತಾರೆ. ತದನಂತರ ಒಮ್ಮೆ ಅವರು ಹಂಪೆಗೆ ಹೋದಾಗ ಹಂಪೆಯಲ್ಲಿ ಆ ಒಂದು ವೈಡೂರ್ಯ, ಆ ವಿಜೃಂಭಣೆ, ಆ ಒಂದು ವಿಶ್ವ ದರ್ಜೆಯಲ್ಲಿ ಹಂಪೆ ಅವತ್ತು ಕಂಗೊಳಿಸ್ತಿತ್ತು. ಅದನ್ನು ಮನಗೊಂಡಂತ ಗೌಡರು ಬೆಂಗಳೂರನ್ನು ಸಹ ಇದೇ ರೀತಿ ನಾನು ಮಾಡಬೇಕು, ಇದೇ ರೀತಿ ಬೆಳೆಸಬೇಕು ಅಂತ ಒಂದು ಚಿಂತನೆಯನ್ನು ಅವತ್ತು ಮಾಡ್ತಾರೆ. ಅದಾದಿ ಬಂದ ನಂತರ ವಿಜಯನಗರ ಸಾಮ್ರಾಜ್ಯದೊಟ್ಟಿಗೆ ನೇರ ಸಂಪರ್ಕ, ಅಚ್ಯುತರಾಯರ ಜೊತೆ ಅವಿರವ ಸಂಬಂಧ ಇಟ್ಕೊಂಡಂತ ಚಿನ್ನ ಈ ತರ ಸಹಾಯ ತಗೊಂಡು ಬೆಂಗಳೂರನ್ನು ಅಭಿವೃದ್ಧಿ ಪಡಿಸ್ತಾರೆ. ನಮ್ಮ ಚಂದ್ರಕಾಂತ್ ಅವರು ಹೇಳಿದ ಹಾಗೆ ಗೌಡರು, ಕೆಂಪೇಗೌಡರು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ. ಅವರು ಸರ್ವ ಜನಾಂಗದ ಸಾಂತ್ಯ ತೋಟ ಅಂತ ಹೇಳ್ತೀವಿ, ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತವರು. ಯಾಕೆಂತ ಹೇಳಿದ್ರೆ ಇದಕ್ಕೆ ನಿದರ್ಶನಗಳಿದ್ದಾವೆ. ನಾವೊಂದು ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಿದರ್ಶನಗಳು ತಗೊಳ್ಬೇಕಾಗ್ತದೆ. ಬೆಂಗಳೂರನ್ನ ದುಂಡಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಜೆ ಗಿರೀಶ್ ಹಾಗೂ ಭಾರತೀಯ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಎನ್ಕೆ ಅಪ್ಪಸ್ವಾಮಿಗೌಡ ಅವರು ಕೆಂಪೇಗೌಡರ ಸಾಧನೆ ಹಾಗೂ ನಾಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ಹರೀಶ್, ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.